ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ, ಮತ್ತು ತುಂಬ ದಿನ ಆಯಿತು ಅವರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಈ ರೀತಿ ಸಮಸ್ಯೆ ನೀವೇನಾದರೂ ಎದುರಿಸ್ತಾ ಇದ್ರೆ ಈ ತಂತ್ರವನ್ನು ಮಾಡಿ. ಈ ತಂತ್ರ ಮಾಡೋದಕ್ಕೆ ಒಂದು ಅರಳಿ ಎಲೆ ಮತ್ತು ಬಿಳಿ ಹಾಳೆ ಮಾರ್ಕರ್ ಪೆನ್ ಬೇಕಾಗುತ್ತೆ. ಫಸ್ಟ್ ನೀವು ಅರಳಿ ಎಲೆಯನ್ನು ತಗೊಂಡು ಈ ಎಲೆ ಮೇಲೆ 1+2 ಅಂತ ಬರಿಬೇಕು. ಬರೆದಾದ್ಮೇಲೆ ಇದರ ಕೆಳಭಾಗದಲ್ಲಿ ಯಾರು ನಿಮ್ಮ ಮಾತನ್ನು ಬಿಟ್ಟಿರ್ತಾರೆ, ನಿಮ್ಮ ಜೊತೆ ಮಾತಾಡೋದನ್ನು, ಅವರ ಹೆಸರನ್ನು ಬರೀರಿ. ತದನಂತರ ಇದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಆಮೇಲೆ ಒಂದು ಬಿಳಿ ಹಾಳೆ ತಗೊಂಡು ಈ ಹಾಳೆ ಮೇಲೆ ಫಸ್ಟ್ ನೀವು ವಶೀಕರಣ ಅಂತ ಬರೆದು ಇದರ ಕೆಳಭಾಗದಲ್ಲಿ ಯಾರು ನಿಮ್ಮ ಜೊತೆ ಮಾತು ಬಿಟ್ಟಿರ್ತಾರೆ ನೋಡಿ, ಅವರ ಹೆಸರನ್ನು ಬರ್ಕೊಳ್ಳಿ. ಅವರ ಹೆಸರನ್ನು ಬರೆದಾದ್ಮೇಲೆ ನಿಮ್ಮ ಹೆಸರನ್ನು ಬರೆದು ವಶಂ 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 ಅಂತ 3 ಸರಿ ಬರಿಬೇಕು. ಈ ರೀತಿಯಾಗಿ ನೀವು ಬರೆದಾದ್ಮೇಲೆ ಏನು ಮಾಡಬೇಕಂದ್ರೆ, ಅರಳಿ ಎಲೆಯನ್ನು ಈ ಹಾಳೆ ಮೇಲೆ ಇಟ್ಟು ನೀಟಾಗಿ ನೀವು ಸುತ್ತಬೇಕು. ಸುತ್ತಬಿಟ್ಟು ಇದಕ್ಕೆ ಬಿಳಿ ದಾರವನ್ನು ಕಟ್ಟಿ ಇದನ್ನು ತಗೊಂಡೋಗಿ ನೀವು ಅರಳಿ ಮರಕ್ಕೆ ಕಟ್ಟಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ 9 ಸುತ್ತು ಅರಳಿ ಮರವನ್ನು ಸುತ್ತಿ ಬರಬೇಕು. ಈ ರೀತಿಯಾಗಿ ನೀವು ಶುಕ್ರವಾರ ಬೆಳಗ್ಗೆ ಸಮಯದಲ್ಲಿ ಮಾಡಬೇಕು. ಈ ರೀತಿ ನೀವು ಮಾಡೋದ್ರಿಂದ ಯಾರು ನಿಮ್ಮನ್ನು ಮಾತಾಡಿಸ್ತಾ ಇರಲ್ಲ, ಯಾರು ನಿಮ್ಮ ಜೊತೆ ಮಾತಾಡೋದನ್ನು ಬಿಟ್ಟಿರ್ತಾರೆ, ಅವರು ಅವರಾಗವರೇ ಮಾತಾಡ್ತಾರೆ. ಈ ರೀತಿ 3 ಶುಕ್ರವಾರ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ.